ನಮ್ಮೂರಲ್ಲಿ ಇಲ್ಲ, ನಮ್ಮೂರಿಂದ ತುಂಬ ದೂರ ಇದೆ. ಫೈನಲಿ ರಂಗೋಲಿ ಹಾಕಿ ಹೂವಿನಲ್ಲಿ ಅಲಂಕಾರ ಮಾಡ್ತಾ ಇದ್ದೀನಿ. ತುಂಬ ವರ್ಷಗಳಿಂದ ನಮಗೆ ದರ್ಶನನೇ ಸಿಕ್ಕಿರಲಿಲ್ಲ ಗೈಸ್. ಫೈನಲ್ ಔಟ್ಪುಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಬೇಗ ಎದ್ಬಿಟ್ಟೆ ಗೈಸ್. ಇವತ್ತು ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊರಗಡೆನೂ ಬಾಗಿಲೆಲ್ಲ ತೊಳೆದೆ. ಬಟ್ ಇನ್ನೂ ರಂಗೋಲಿ ಹಾಕಿಲ್ಲ, ಯಾಕೆಂದರೆ ತುಂಬ ಕತ್ತಲಿದೆ. ಅದಕ್ಕೆ ಫಸ್ಟ್ ದೇವರೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ರಂಗೋಲಿ ಹಾಕೋಣ ಅಂತ ಸುಮ್ಮನಾದೆ. ಸೊ ಬನ್ನಿ. ಮೊದಲಿಗೆ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಗೈಸ್. ನಾನಿದು 3ನೇ ಬಾರಿ ಆಚರಿಸ್ತಾ ಇರೋದು. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ. ಬಟ್ ಲಾಸ್ಟ್ ಇಯರ್ ಅಷ್ಟು ಗೊತ್ತಾಗಲಿಲ್ಲ ನನಗೆ, ಅಂದರೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಸೊ 1 ಸರಿ 2 ಸಲ ಮಾಡೋವರೆಗೂ ಆಮೇಲೆಲ್ಲ ನಮಗೆ ಗೊತ್ತಾಗುತ್ತೆ. ಹಾಗೆ ಲಾಸ್ಟ್ ಮಂತ್ ಕೂಡ ಉತ್ಪನ್ನ ಏಕಾದಶಿ ಇತ್ತು, ಅದನ್ನು ಕೂಡ ಮಾಡಿದ್ದೆ. ನನಗೆ ಮಾಡಬೇಕು ಅನ್ನಿಸಿದ ತಕ್ಷಣ ಮಾಡಿಬಿಡ್ತೀನಿ. ಆದರೆ ಇದು ವೈಕುಂಠ ಏಕಾದಶಿ ಲಾಸ್ಟ್ ಇಯರಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿದಿನ ಅಂದರೆ ಪ್ರತಿ ವಾರ ಪ್ರತಿದಿನ ಪೂಜೆ ಮಾಡೋಕ್ಕೂ ಮುಂಚೆ ಫ್ರೆಶ್ ಅಪ್ ಆಗಿನೇ ದೇವ್ರ ಮನೆ ಕ್ಲೀನ್ ಮಾಡೋದು. ನಮ್ಮ ಮನೇಲಿ ಹೇಳ್ತಾರೆ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡು ಅಂತ. ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಸ್ನಾನ ಮಾಡಿನೇ ದೇವ್ರ ಮನೇಲಿ ಏನೇ ಕೆಲಸಗಳು ದೇವ್ರ ಕಾರ್ಯಗಳಿದ್ರೂ ನಾನು ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ದೇವರೆಲ್ಲ ಒರೆಸ್ಕೊಂಡು ಆಮೇಲೆ ಇಲ್ಲಿ ಇನ್ನೆಲ್ಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಗೈಸ್. ಈಗ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ಸ್ನಾನ ಮಾಡಿನೇ ದೇವ್ರ ಮನೆ ಕೆಲಸಗಳು ಏನೇ ಇದ್ರೂ ಮಾಡ್ಕೊತೀನಿ. ಬೆಳಗಿನ ಜಾವ ಬೇಗ ಎದ್ದಿದ್ದರಿಂದ ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ. ತುಂಬ ಪ್ರಶಾಂತವಾಗಿತ್ತು, ಏನು ಸೌಂಡ್ ಇರಲಿಲ್ಲ. ಹೊರಗಡೆ ನೇಚರ್ ಸೌಂಡು, ನಂಗೆ ನೇಚರ್ ಅಂದರೆ ತುಂಬ ಇಷ್ಟ. ಪಕ್ಷಿಗಳು ಚೀರೋದು ಅದೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಇನ್ನೂ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದಾದಮೇಲೆ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಬೇಕು. ಬೇಗ 6 ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ. ಮಾರ್ಕೆಟ್ಗೆ ಹೋಗಿ ಬಿಡಿ ಹೂವು ಎಲ್ಲ ತೊಗೊಂಬಂದಿದ್ದೆ. ನಮ್ಮ ಮನೇಲಿ ಅಂದರೆ ಗಿಡಗಳು ಹಾಕಿದ್ದೀವಲ್ಲ, ಹೂ ಬಿಡುತ್ತೆ. ಬಟ್ ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ಬಿಟ್ಟಿರಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಡಿ ಹೂವು ಎಲ್ಲ ತಂದಿಟ್ಕೊಂಡಿದ್ದೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡೆ, ದೇವರೆಲ್ಲ ತೊಳ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಹೂವಿನಲ್ಲಿ ಅಲಂಕಾರ ಮಾಡಬೇಕು. ನನಗೆ ಅಲಂಕಾರ ಮಾಡೋದು ಅದರಲ್ಲೂ ನನಗೆ ಕಲರ್ ಹೂವು ಇರಬೇಕು. ಒಂದೇ ಕಲರ್ ಇದ್ದರೆ ಇಷ್ಟ ಆಗಲ್ಲ. ಅದಕ್ಕೆ ಎಲ್ಲ ಮಿಕ್ಸ್ ಬಿಡಿ ಹೂವನ್ನ ತೊಗೊಂಬಂದಿದ್ದೆ. ಪೂಜೆಗೆ ರೆಡಿ ಮಾಡ್ಕೊತಾ ದೇವರ ಹಾಡುಗಳನ್ನ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಕೊತೀನಿ ಗೈಸ್. ಅದೊಂಥರ ವೈಬ್ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ರಿಫ್ರೆಶ್ಮೆಂಟ್ ಕೂಡ ಸಿಗುತ್ತೆ, ದೇವರ ಆಶೀರ್ವಾದನೂ ಕೂಡ ಸಿಗುತ್ತೆ, ನಿಮ್ಮೆಲ್ರಿಗೂ ಸಿಗಲಿ. ಹಾಗೆ ಇದೆಲ್ಲ ರೆಡಿ ಮಾಡ್ಕೊತಾ ವೈಕುಂಠ ಏಕಾದಶಿ ವಿಶೇಷತೆಯನ್ನು ಹೇಳ್ತೀನಿ. ವೈಕುಂಠ ಏಕಾದಶಿ ಬಂದು ಅಂದರೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವಂತಹ ಏಕಾದಶಿನೇ ನಾವು ವೈಕುಂಠ ಏಕಾದಶಿ ಅಂತ ಕರಿತೀವಿ. ಈ ದಿನ ವಿಷ್ಣು ಲೋಕನೇ ಫುಲ್ಲು ಸ್ವರ್ಗದಿಂದ ತುಂಬೋಗಿರುತ್ತಂತೆ ಗೈಸ್. ವೈಕುಂಠ ಅಂದರೆ ಏಕ ಅಂದರೆ 1, ದಶ ಅಂದರೆ 10. ಸೊ ಏಕಾದಶಿ ಅಂದರೆ 11. ಅಂದರೆ ಪ್ರತಿ ಮಾಸದ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ 11ನೇ ದಿನವೇ ನಾವು ಏಕಾದಶಿ ಅಂತ ಕರೆಯೋದು. ಪ್ರತಿ ತಿಂಗಳಿಗೆ 2 ಏಕಾದಶಿ, ಹಂಗೆ ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. ಅದರಲ್ಲಿ ವೈಕುಂಠ ಏಕಾದಶಿ ಆಚರಿಸಿದ್ರೆ ಆ ಎಲ್ಲ 24 ಏಕಾದಶಿ ಮಾಡಿದಷ್ಟೇ ಪ್ರತಿಫಲ ಸಿಗುತ್ತಂತೆ. ಈ ಏಕಾದಶಿ ಅಂದರೆ ಭಗವಂತ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಅಂತೆ. ಹಾಗೆ ವಿಷ್ಣು ಬಂದುಬಿಟ್ಟು ಅಲಂಕಾರ ಪ್ರಿಯ, ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ವಿಷ್ಣುಗೆ, ಅದು ತುಂಬ ಇಷ್ಟ ಅಂತೆ. ಸೊ ನೀವು ಎಲ್ಲರೂ ಇದನ್ನು ಟ್ರೈ ಮಾಡಿ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ವೈಕುಂಠ ಏಕಾದಶಿ ದಿನ ಉಪವಾಸ ಇರೋದು, ವಿಷ್ಣುವಿಗೆ ಅಲಂಕಾರ ಮಾಡೋದು, ವಿಷ್ಣು ಜಪ ಮಾಡೋದು, ಇದೆಲ್ಲ ತುಂಬ ವಿಶೇಷವಾಗಿರುತ್ತೆ. ದೇವಸ್ಥಾನಗಳಲ್ಲೆಲ್ಲ ಅಂತೂ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಹಾಗೆ ವೈಕುಂಠ ದ್ವಾರ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಆ ವೈಕುಂಠ ದ್ವಾರದ ಮೂಲಕ ನಾವು ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡ್ಕೊಂಡ್ಬಂದರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಈ ದಿನ ಮೋಕ್ಷ ಸಿಕ್ಕಿದ್ರೆ ನಮಗೆ ಅಂದರೆ ಸ್ವರ್ಗಕ್ಕೆ ಹೋಗ್ತೀವಿ, ಮೋಕ್ಷ ಸಿಗುತ್ತೆ ಅಂತ ಎಲ್ಲರ ನಂಬಿಕೆ. ಸೊ ಗೈಸ್, ಫೈನಲಿ ಎಲ್ಲ ರೆಡಿ ಆಯಿತು. ಫೈನಲ್ ಔಟ್ಪುಟ್ ಈ ಥರ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನಾನು ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನೀವೆಲ್ಲರೂ ವೈಕುಂಠ ಏಕಾದಶಿನ ಹೇಗೆ ಆಚರಿಸಿದ್ರಿ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅಂದ್ಕೊಂಡಾಗೆ 6 ಗಂಟೆ ಒಳಗೆ ಪೂಜೆ ಮಾಡಿದೆ. ಇದೆಲ್ಲ ಆದಮೇಲೆ ಬಾಗಿಲಿಗೆ ತೋರಣ ಹಾಕಿ ಉದ್ದಾಸ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟು ಪೂಜೆ ಮಾಡ್ಕೊಂಬಿಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇನು ಮುಂಚೆನೇ ಮಾಡ್ಕೊಳ್ಳಿಲ್ಲ. ಈಗ ರಂಗೋಲಿ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತು, ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ನಾನು ತುಂಬ ವ್ಲಾಗ್ಸಲ್ಲಿ, ರೀಲ್ಸಲ್ಲಿ ಎಲ್ಲ ರಂಗೋಲಿ ಹಾಕೋದೆಲ್ಲ ವಿಡಿಯೋ ತೋರಿಸಿದ್ದೀನಿ. ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ.
ಇದರಲ್ಲಿ ಡಿಸೈನ್ ಮಾಡೋದು, ಅಲಂಕಾರ ಮಾಡೋದು ಎಲ್ಲ ನನಗೆ ತುಂಬ ಇಷ್ಟ. ನಾನು ಎವ್ರಿ ಡೇ ನಾನು ಪೂಜೆ ಮಾಡಿದೆ ಅಂದರೆ ರಂಗೋಲಿ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ನಮ್ಮ ಮನೇಲಿ ಒಳಗೆಲ್ಲ ಹಾಕ್ಬೇಡ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಜ್ಜಿ, ಬಟ್ ಸ್ಟಿಲ್ ಅದೇನೋ ಒಂಥರ ನನಗೆ ಮನಸ್ಸಿಗೆ ಸಂತೋಷ ಕೊಡುತ್ತೆ. ರಂಗೋಲಿ ಹಾಕಿ ಇದೆಲ್ಲ ನಾನು ಬೆಂಗಳೂರಿಂದ ತಂದಿಟ್ಕೊಂಡಿದ್ದೀನಿ ಗೈಸ್. ನಮ್ಮೂರಲ್ಲೇ ಸಿಗುತ್ತೆ, ಬಟ್ ನಾನು ಅಲ್ಲಿಂದನೇ ಬರುವಾಗ ತೊಗೊಂಬಂದುಬಿಡ್ತೀನಿ. ಸೊ ಈ ಥರ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿದ್ದೆ ದೇವ್ರ ಮನೆ ಮುಂದೆ. ಇದೆಲ್ಲ ಆದಮೇಲೆ ಹೊರ್ಗಡೆ ತುಳಸಿ ಪೂಜೆ ಕೂಡ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲೂ ಕೂಡ ಹೂನಲ್ಲಿ ಅಲಂಕಾರ ಮಾಡ್ತಾ ಇದ್ದೀನಿ ರಂಗೋಲಿ ಹಾಕಿಬಿಟ್ಟು. ಎಲ್ಲರೂ ಒಬ್ಬೊಬ್ಬರಾಗೆ ಎದ್ದು ಬರ್ತಾ ಇದ್ದಾರೆ ಗೈಸ್. ಇವತ್ತೆಲ್ಲರೂ ಬಂದು ನೋಡಿದ ತಕ್ಷಣ ಎಲ್ರಿಗೂ ಶಾಕು, ಯಾಕಂದರೆ ದೇವ್ರ ಮನೆ ಫುಲ್ಲು ಗ್ರ್ಯಾಂಡಾಗಿ ಕಾಣ್ತಾ ಇದೆ. ದೀಪ, ಊದ್ಬತ್ತಿ, ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಫುಲ್ ಖುಷಿಪಟ್ಟರು. ನೀನು ಎದ್ದಳಲ್ಲ, ಪೂಜೆ ಮಾಡಲ್ಲ, ನಿಂಗೆ ಎದ್ದೊಳಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಸ್ಟಿಲ್ ನಾನು ಎದ್ದು ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕ ಎದ್ದು ಬಂದಿದ್ಲು, ಅವಳ ಹತ್ರ ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡೆ. ಹಾಗೆ ಇಲ್ಲಿ ತುಳಸಿ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಈ ದಿನ ತುಳಸಿ ಮಾತೆಗೆ ಬಾಗಿಣ ಕೊಡಬೇಕು ಅಂತ ಹೇಳ್ತಾರೆ, ಕೊಟ್ಟರೆ ತುಂಬ ಒಳ್ಳೆಯದಂತೆ. ಹಾಗೆ ನಾನಿಲ್ಲೆಲ್ಲ ರೆಡಿ ಮಾಡಿಕೊಂಡು ಮುಂಜಾನೆ ಪೂಜೆ ಮಾಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ದೇವರ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ. ಹಾಗೆ ಈ ಥರ ಅಲಂಕಾರ ಮಾಡಿದ್ದೆ ದೇವ್ರ ಮನೆ ಮುಂದೆ. ದೀಪಗಳನ್ನೆಲ್ಲ ಹಚ್ಚಿ ರಂಗೋಲಿ ಹಾಕಿ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಗೈಸ್, ಅಂದ್ಕೊಂಡಂಗೆ ಪೂಜೆನ ಮುಗಿಸ್ದೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದೆ. ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು. ತುಂಬ ಖುಷಿ ಆಗ್ತಿದೆ. ಇವತ್ತು ತುಂಬ ಶ್ರೇಷ್ಠವಾದ ದಿನ, ವೈಕುಂಠ ಏಕಾದಶಿ. ಇವತ್ತಿನ ದಿನ ಬೆಳಗಿನ ಜಾವ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಸೂರ್ಯೋದಯ ಆಗೋ ಅಷ್ಟರಲ್ಲಿ ಪೂಜೆ ಮಾಡಿದ್ದೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮನೇಲಿ ನೀನು ಎದ್ದೇಳಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು, ಬಟ್ ಸ್ಟಿಲ್ ಎದ್ದು ಮಾಡಿದ್ದೀನಿ ಗೈಸ್. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಇನ್ನೂ ಯಾವ್ಯಾವ ಥರ ಪೂಜೆ, ಅಂದರೆ ಪೂಜೆಯಲ್ಲಿ ಇನ್ನೂ ಏನೇನು ನಾನು ಮಾಡ್ಬೋದು, ಏನೇನು ಅಂದರೆ ದೇವರಿಗೆ ಇಡ್ಬೋದು ಅದೆಲ್ಲ ನಿಮಗೆ ಗೊತ್ತಿದ್ರೆ ನನಗೂ ತಿಳಿಸಿ. ಅರ್ಲಿ ಮಾರ್ನಿಂಗ್ ಈ ಥರ ಇದೆ, ಹೂಗಳೆಲ್ಲ ಬಿಡ್ತಾ ಇದೆ. ಅಷ್ಟರಲ್ಲಿ ಹೂ ಬಿಟ್ಟಿರಲ್ಲ ಗೈಸ್ ಗಿಡದಲ್ಲಿ. ಸೊ ಅದಕ್ಕೆ ನಾನು ನಿನ್ನೆ ಟೌನ್ಗೆ ಹೋಗಿದ್ನಲ್ಲ, ಅಲ್ಲೇ ತೊಗೊಂಬಂದಿದ್ದೆ. ಈಗ ಹೂ ಬಿಡ್ತಾ ಇದೆ. ಇವತ್ತು ಜಾಸ್ತಿನೇ ಹೂ ಬಿಟ್ಟಿದೆ. ಇಷ್ಟು ಹೂವು ಸಿಕ್ಕಿದೆ ಯಾಕೆಂದರೆ ಇವತ್ತು ಬೆಳಗ್ಗೆ ಬಿಡಿಸಿರಲಿಲ್ಲ, ಅದಕ್ಕೆ ಫುಲ್ಲು. ಓಕೆ ಗೈಸ್, ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಟ್ ನಮ್ಮೂರಲ್ಲಿ ಇಲ್ಲ, ನಮ್ಮೂರಿಂದ ತುಂಬ ದೂರ ಇದೆ. ಹಾಗಾಗಿ ಟೌನ್ಗೆ ನಮ್ಮ ಮನೆಯಲ್ಲಿ ಗಾಡಿ ಕೊಡಲ್ಲ. ಸೊ ನಾವು ಇಲ್ಲೇ ನಮ್ಮೂರಲ್ಲೇ ಇರೋ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲ, ನಮ್ಮೂರ ಪಕ್ಕದಲ್ಲಿ. ನೋಡಿ, ಗೈಸ್ ಈಗ ನಮಗೆ ದರ್ಶನ ಆಯಿತು. ತುಂಬ ವರ್ಷಗಳಿಂದ ನಮಗೆ ದರ್ಶನನೇ ಸಿಕ್ಕಿರಲಿಲ್ಲ ಗೈಸ್. ನಾವು ಇದೇ ರೋಡಲ್ಲೇ ಎಷ್ಟು ವರ್ಷ ಆಗಿತ್ತು ಬಂದು. ನಾವು ಇದೇ ರೋಡಲ್ಲೇ ಹೋಗೋದು ಬಸ್ಗೆ, ಬಟ್ ಹೊರ್ಗಡೆನೇ ಕೈ ಮುಕ್ಕೊಂಡು ಹೋಗ್ತಿದ್ವಿ. ಇವತ್ತು ಕಾಲ ಕೂಡಿ ಬಂದೈತೆ ನಮಗೆ. ಫೈನಲಿ ಮಂಗಳವಾರ ಒಳ್ಳೆಯ ದಿನ, ದರ್ಶನ ಸಿಕ್ಕಿದೆ. ಇವತ್ತು ವೈಕುಂಠ ಏಕಾದಶಿ ಬೇರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಎಲ್ಲ ಒಳ್ಳೆಯದಾಗಲಿ. ಹಾಗೆ ಗೈಸ್, ನಾವಿಲ್ಲಿ ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಇವ್ರದ್ದು ಗೃಹ ಪ್ರವೇಶಕ್ಕೆ ಕರೆದಿದ್ರು, ಬಟ್ ನಮ್ಗೆ ಯಾರಿಗೂ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿ ಬರೋಣ, ಮತ್ತೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಇವರು ನಮ್ಮ ಅಜ್ಜಿ ಮನೆ ಹತ್ರನೇ ಇದ್ದರು ಗೈಸ್. ನಾವು ಚಿಕ್ಕವರಿದ್ದಾಗ ಎಲ್ಲ ಇವ್ರ ಮನೆ, ನಮ್ಮ ಅಜ್ಜಿ ಮನೆ ಎಲ್ಲ ಒಂದೇ ಹತ್ರ ಇದ್ದಿದ್ದು, ಎಲ್ಲ ಒಟ್ಟಿಗೆ ಬೆಳೆದಿದ್ದು. ಇವ್ರಿಗೆ ನಾವಂದರೆ ತುಂಬ ಇಷ್ಟ, ತುಂಬ ಪ್ರೀತಿ ತೋರಿಸ್ತಾರೆ. ಹಾಗೆ ಮಕ್ಕಳಂದರೆ ತುಂಬ ಇಷ್ಟ. ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬೋಂಡ ಮತ್ತು ಏನೇನೋ ಎಲ್ಲ ತಿನ್ನೋಕ್ಕೆ ಕೊಟ್ಟರು, ಸ್ವೀಟ್ಸು ಎಲ್ಲ. ಮತ್ತು ನಾವು ಯಾರೇ ಹೋದ್ರೂ ಹೂ ಕೊಡ್ತಾರೆ ಮುಟ್ಕೊಳ್ಳೋಕ್ಕೆ. ರೆಡಿ ಮಾಡಿ ಇಟ್ಟಿರ್ತಾರೆ, ಎವ್ರಿ ಡೇ ರೆಡಿ ಮಾಡಿ ಇಟ್ಟಿರ್ತಾರಂತೆ ಹೂ ಕಟ್ಬಿಟ್ಟು. ಸೊ ನಮಗೆಲ್ಲ ಕೊಟ್ಟರು, ನಾವು ಮುಟ್ಕೊಂಡ್ವಿ. ತುಂಬ ಖುಷಿ ಆಯಿತು ಇಲ್ಲಿ ಹೋಗಿ ಬಂದಿದ್ದು. ಹಾಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ ಗೈಸ್, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಬಯೋಲಿ ಇದೆ, ಚೆಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.